Cauchy's integral formula. So here also same, state and prove Cauchy's integral formula ಅಂತ ಕೇಳ್ತಾರೆ. Statement: if f of z is analytic inside and on a simple closed curve C, and if a is any point within C, then f of a is equal to 1 upon 2 pi I integration from C f of z upon z minus a into dz. So we have to prove here f of a is equal to 1 upon 2 pi I integration from C f of z upon z minus a into dz ಅಂತೇಳಿ ಪ್ರೂವ್ ಮಾಡಬೇಕು. Right. So proof we have here, since a is a point within C, observe carefully here, a is a point within C. So this is what C. So C ಒಳಗಡೆ ಏನಿದೆ ಅಂತ ಹೇಳಿದ್ರೆ ಒಂದು ಪಾಯಿಂಟ್ a ನ ತಗೊಂತಾ ಇದೀವಿ ನಾವು. Right. We shall enclose it by a curve C1 with z is equal to a as a center and r as a radius such that C1 lies entirely within C. ಸೊ ಸಿ ಒಳಗಡೆ ಒಂದು ಪಾಯಿಂಟ್ ಎ ನ ನಾವು ಏನ್ ಮಾಡಿದೀವಿ, ಎ ಅಂತ ಪಾಯಿಂಟ್ ಅನ್ನು ಮಾರ್ಕ್ ಮಾಡಿದೀವಿ. ಸೊ ನೆಕ್ಸ್ಟ್ ಏನ್ ಮಾಡ್ತೀವಿ, ಆ ಪಾಯಿಂಟ್ ಎ ನ ಸೆಂಟರ್ ಆಗಿ ತಗೊಂಡು C1 ಸರ್ಕಲ್ ಅನ್ನ ಡ್ರಾ ಮಾಡ್ತೀವಿ. ಡ್ರಾ ಮಾಡಿದಾಗ ಎ ಇಸ್ ಎ ಸೆಂಟರ್ ಆಗುತ್ತೆ, ಆರ್ ಇಸ್ ಎ ರೇಡಿಯಸ್ ಆಗುತ್ತೆ. ಸೊ ಬಿಫೋರ್ ಏನಾಗುತ್ತೆ ನಮಗೆ ಪಾಯಿಂಟ್ ಎ ಸಿ ಕರು ಒಳಗಡೆ ಇತ್ತು. ರೈಟ್, ಸಿ ಕರು ಒಳಗಡೆ ಪಾಯಿಂಟ್ ಎ ನ ಮಾರ್ಕ್ ಮಾಡಿದ್ವಿ. ನೆಕ್ಸ್ಟ್ ಏನ್ ಮಾಡಿದ್ವಿ, ಆ ಪಾಯಿಂಟ್ ಎ ಇದೆಯಲ್ಲ C1 ಗೆ ಸೆಂಟರ್ ಆಗಿ ತಗೊಂಡು ಆರ್ ನ ರೇಡಿಯಸ್ ಆಗಿ ತಗೊಂತಿದ್ದೇವೆ ಈಗ. ರೈಟ್, ದೆನ್ C1 ಇಸ್ ಎನ್ಕ್ಲೋಸ್ಡ್ ವಿತ್ ವಾಟ್ ಇಯರ್ ಸಿ. ಈ ಪಾಯಿಂಟ್ ಎ ತಗೊಂಡು ಏನ್ ಮಾಡಿದ್ವಿ ನಾವು ಅಂತ ಹೇಳಿದ್ರೆ, ಪಾಯಿಂಟ್ ಎ ಮಾರ್ಕ್ ಮಾಡಿರ್ತೀವಲ್ಲ ಅದು C1 ಗೆ ಸೆಂಟರ್ ಆಗಿ ಬೀಳುತ್ತೆ. ನೆಕ್ಸ್ಟ್ ಆರ್ ಇಸ್ ದ ರೇಡಿಯಸ್ ಆಗುತ್ತೆ ನಮಗೆ. ರೈಟ್, ಸೊ ಇದೇನಾಗುತ್ತೆ, ಈ C1 ಇದೆಯಲ್ಲ, C1 ಲೈಸ್ ಎಂಟೈರ್ಲಿ ವಿತ್ ಇನ್ ಸಿ. ಸಿ ಒಳಗಡೆ ಏನಿರುತ್ತೆ ನಮಗೆ, C1 ಇರುತ್ತೆ. ನೆಕ್ಸ್ಟ್ we shall consider the function f of z upon z minus a is analytic inside and on the boundary of the annular region between C and C1. So we have a function that is f of z upon z minus a is analytic inside and on the boundary of the annular region between C and C1. ಸೊ ಸಿ ಒಳಗಡೆ ಇರುತ್ತಲ್ಲ, ಸಿ ಒಳಗಡೆ ಎಫ್ ಆಫ್ ಝಡ್ ಅಪಾನ್ ಝಡ್ ಮೈನಸ್ ಎ ಏನಾಗುತ್ತೆ ನಮಗೆ ಅನಾಲಿಟಿಕ್ ಆಗುತ್ತೆ. ಅಂಡ್ ಆಲ್ಸೋ ಆನ್ಯುಲರ್ ರೀಜನ್ ಅಂತ ಹೇಳಿದ್ರೆ, ಸೊ ಬಿಟ್ವೀನ್ ಸಿ ಅಂಡ್ C1, ಸಿಯರ್ ದಿಸ್ ಇಸ್ ವಾಟ್ ಬಿಟ್ವೀನ್ ಸಿ ಅಂಡ್ C1 ಏನಿದೆಯಲ್ಲ ಇದು, ದಿಸ್ ಇಸ್ ಆನ್ಯುಲರ್ ರೀಜನ್. ಸೊ ಆನ್ಯುಲರ್ ರೀಜನ್ ಅಲ್ಲಿ ಏನಾಗುತ್ತೆ, ಎಫ್ ಆಫ್ ಝಡ್ ಅಪಾನ್ ಝಡ್ ಮೈನಸ್ ಸಿ ಏನಾಗುತ್ತೆ ನಮಗೆ ಅನಾಲಿಟಿಕ್ ಆಗುತ್ತೆ. ರೈಟ್, ನೆಕ್ಸ್ಟ್ ವಿ ಹ್ಯಾವ್ ಎ ಕಾನ್ಸಿಕ್ವೆನ್ಸಸ್ ಆಫ್ ಕಾಚಿಸ್ ಥಿಯರಮ್. Right, we have a consequences of Cauchy's theorem. Right, we have a consequences of Cauchy's theorem. First here, for C, right, this is what curve C. Next curve C1, right, circle C1 curve C ಇದೆ. ಸೊ ಅದಕ್ಕೆ ಇಂಟಿಗ್ರಲ್ ಏನಾಗುತ್ತೆ ನಮಗೆ ಅಂತ ಹೇಳಿದ್ರೆ, ಕರ್ವ್ ಸಿ ಗೆ ಎಫ್ ಆಫ್ ಝಡ್ ಅಪಾನ್ ಝಡ್ ಮೈನಸ್ ಸಿ ಇಂಟು ಡಿ ಝಡ್ ಅಂದ್ರೆ ಕಾನ್ಸಿಕ್ವೆನ್ಸ್ ಆಫ್ Cauchy's theorem ಯೂಸ್ ಮಾಡ್ಕೊಂತೀವಿ. ರೈಟ್, ಸಿಯರ್, ಸೊ ದಿಸ್ ಇಯರ್ C1 and C2 consequences of Cauchy's theorem. Right, so ಈ ಥಿಯರಮ್ ಯೂಸ್ ಆಗಲಿ ಅಂತ ಹೇಳಿ ನಾವೇನ್ ಬರ್ತೀವಿ, ಕಾನ್ಸಿಕ್ವೆನ್ಸಸ್ ಆಫ್ Cauchy's theorem ನ ಬರ್ಕೊಂಡಿರ್ತೀವಿ. ಕ್ಲಿಯರ್. Now as a consequences of Cauchy's theorem for curve C, right, f of z upon z minus a into dz which is equal to, for curve C1, right, or circle C1, right, integration from C1 f of z upon z minus a into dz. ಸೊ ಕನ್ಸಿಡರ್ ಮಾಡ್ಕೊಂತೀವಿ, ದಿಸ್ ಇಸ್ ವಾಟ್ ಇಕ್ವೇಶನ್ ನಂಬರ್ 1 ಆಗುತ್ತೆ. ಇದು ಕರ್ವ್ ಸಿ ಗೆ, ಇದು ಸರ್ಕಲ್ C1 ಗೆ. ಸೊ ವಿ ನೋ ದಟ್ ದ ಇಕ್ವೇಶನ್ ಆಫ್ C1, ಸೊ ದ ಇಕ್ವೇಶನ್ ಆಫ್ C1 ಅಂದ್ರೆ ಇದು. ರೈಟ್, C1 ಸೆಂಟರ್ ಎ ಇದೆ, ರೇಡಿಯಸ್ ಆರ್ ಇದೆ. ನಾವು ಪ್ರೀವಿಯಸ್ ಪ್ರಾಬ್ಲಮ್ ಅಲ್ಲಿ ಮಾಡ್ಯುಲಸ್ ಆಫ್ z ಮೈನಸ್ ಎ ಇಸ್ ಈಕ್ವಲ್ ಟು ಆರ್ ಅಂತ ತಗೊಂತೀವಿ. ಯಾವುದಕ್ಕೆ, ಸರ್ಕಲ್ ಗೆ. ನಾವು ಪ್ರೀವಿಯಸ್ ಕ್ಲಾಸ್ ಅಲ್ಲಿ ಒಂದು ಪ್ರಾಬ್ಲಮ್ ಸಾಲ್ವ್ ಮಾಡಿದ್ವಿ, ಪ್ರಾಬ್ಲಮ್ ನಂಬರ್ 6 ಅಲ್ಲಿ ಮಾಡ್ಯುಲಸ್ ಆಫ್ z ಮೈನಸ್ ಎ ಇಸ್ ಈಕ್ವಲ್ ಟು ಆರ್ ಅಂತ ಇತ್ತು. ರೈಟ್, ಸಿಮಿಲರ್ಲಿ ನೋಡಿಲಿ, ದ ಇಕ್ವೇಶನ್ ಆಫ್ C1 ಸರ್ಕಲ್ ವಿತ್ ಸೆಂಟರ್ ಎ ಅಂಡ್ ರೇಡಿಯಸ್ ಆರ್ ಇದೆ, ಅದು ಕೆನ್ ಬಿ ರಿಟರ್ನ್ ಇನ್ ದ ಫಾರ್ಮ್ ಮಾಡ್ಯುಲಸ್ ಆಫ್ z ಮೈನಸ್ ಎ ಇಸ್ ಈಕ್ವಲ್ ಟು ಆರ್ ಅಂತ ಬರೀಬಹುದು. ಯಾಕೆಂತಂದ್ರೆ ದ ಇಕ್ವೇಶನ್ ಆಫ್ C1 ನಥಿಂಗ್ ಬಟ್ ಸರ್ಕಲ್ ವಿತ್ ಸೆಂಟರ್ ಎ ಅಂಡ್ ರೇಡಿಯಸ್ ಆರ್ ಇತ್ತು ಅಂತ ಹೇಳಿದ್ರೆ. ಕ್ಲಿಯರ್?
there that can be written as what? Modulus of z minus a into r ಅಂತ ಹೇಳಿ ಬರೀಬಹುದು. That is equivalent to ಏನಾಗುತ್ತೆ ನಮಗೆ z minus a is equal to r into e power I theta ಆಗುತ್ತೆ. Z minus a is equal to r into e power I theta ಆಗುತ್ತೆ. And also z ಇಲ್ಲೇ ಇರುತ್ತೆ minus a it goes to RHS, it becomes a plus r into e power I theta. So circle ಆಗಿರೋದ್ರಿಂದ theta lies between 0 to 2 pi ಆಗುತ್ತೆ. Theta lies between 0 to 2 pi ಆಗುತ್ತೆ. And also dz is equal to I into r into e power I theta into d theta ಬರ್ಕೊಂತೀವಿ, ರೈಟ್. ಸೊ ಪ್ರೀವಿಯಸ್ ಕ್ಲಾಸ್ ಅಲ್ಲಿ ಪ್ರಾಬ್ಲಮ್ ನಂಬರ್ 6 ಅಲ್ಲಿ ಇದೆ ನಮಗೆ modulus of z minus a is equal to r ಅಂತ ಕೊಟ್ಟಿದ್ರು ಕಂಡೀಷನ್. ಅವಾಗ ನಾವೇನ್ ಬರ್ಕೊಂಡಿದ್ವಿ, z minus a is equal to r into e power I theta ಬರ್ಕೊಂಡಿದ್ವಿ. And also we can write z is equal to a plus r into e power I theta. Theta lies between 0 to 2 pi. dz can be written as I into r into e power I theta into d theta. Now we have to substitute f of z place ಅಲ್ಲಿ ಏನ್ ಹಾಕ್ತೀರಾ ನೀವೀಗ, f of z ಇರೋ ಪ್ಲೇಸ್ ಅಲ್ಲಿ a plus r into e power I theta you have to substitute. z minus a place ಅಲ್ಲಿ r into e power I theta. dz place ಅಲ್ಲಿ I into r into e power I theta into d theta we have to substitute, right. Then equation number 1 RHS part ಅಲ್ಲಿ we have to substitute z minus a dz, z minus a dz we have to substitute. Observe here. Using these results in the RHS of 1 we have ನಾನು ಹೇಳಿದಾಗೆ, right. z minus a dz we have to substitute. Next here r into e power I theta, r into e power I theta get cancelled. Remaining part I keep outside. f of a plus r into e power I theta into d theta remaining part. Now we have a condition. This is true for any r greater than 0, however small, ends as r tends to 0 we get, right. So now we have to substitute r is equal to 0. We will be left with a f of a into d theta. I into integration from theta is equal to 0 to 2 pi f of a into d theta we have. I and f of a both are constant. Integration of 1 with respect to theta, that is a theta between 0 to 2 pi limits. Now we have to apply upper limit 2 pi minus of lower limit 0. Upper limit 2 pi we have to apply, clear. Upper limit 2 pi we have to apply minus lower limit 0. 2 pi into I into f of a. So we get 2 pi I into f of a. Actually we want here f of a. f of a ನಮಗೆ ಬೇಕಾಗಿದೆ. This 2 pi I it goes to left hand side. It becomes 1 upon 2 pi I into integration from c f of z upon z minus a into dz is the required Cauchy's integral formula. Clear here. This is the Cauchy's integral formula. F of a is equal to 1 upon 2 pi I integration from c f of z upon z minus a into dz. Right. Next, generalized Cauchy's integral formula. So ಇದು ಸ್ಟೇಟ್ಮೆಂಟ್ ಮಾತ್ರ ಕೊಟ್ಟಿದೆ ಇಲ್ಲಿ, ರೈಟ್. ಸ್ಟೇಟ್ಮೆಂಟ್ ಮಾತ್ರ ಇದೆ, ಪ್ರೂಫ್ ಬೇಕಾಗಿಲ್ಲ ಇಲ್ಲಿ, ಕ್ಲಿಯರ್. ಸೊ ಜನರಲೈಸ್ಡ್ Cauchy's integral ಫಾರ್ಮುಲಾ ಏನಾಗುತ್ತೆ ಅಂತ ಹೇಳಿದ್ರೆ f of n of a which is equal to n factorial upon 2 pi I integration from c f of z upon z minus a to the power of n plus 1 into dz. ನೆಕ್ಸ್ಟ್ ಕಮಿಂಗ್ ಪ್ರಾಬ್ಲಮ್ಸ್ ಅಲ್ಲಿ ಇದನ್ನ ಯೂಸ್ ಮಾಡ್ಕೊತೀವಿ ನಾವು, ರೈಟ್. ನೆಕ್ಸ್ಟ್ ಪ್ರಾಬ್ಲಮ್ ನಂಬರ್ 1. Evaluate integration from c e power z upon z plus I pi into dz over each of the following contours c. First, modulus of z is equal to 2 pi. B, modulus of z is equal to pi by 2. C, modulus of z minus 1 is equal to 1. Right. We have to evaluate this integral. Right. This integral is equal to what? When the modulus of z is equal to 2 pi. This integral answer is equal to what? When the modulus of z is equal to pi by 2. This integral answer will be what? When modulus of z minus 1 is equal to 1. Right. ಈ ಪ್ರಾಬ್ಲಮ್ ನಂಬರ್ ಎ ಬಿ ಸಿ ಕಂಡೀಷನ್ಸ್ಗೆ ದಿಸ್ ಇಂಟಿಗ್ರಲ್ ಏನಾಗುತ್ತಾ, ಇದ್ರ ಇಂಟಿಗ್ರಲ್ದು ಆನ್ಸರ್ ಏನ್ ಬರುತ್ತೆ ಅಂತ ನಾವು ಫೈಂಡ್ ಔಟ್ ಮಾಡ್ಬೇಕೀಗ, ರೈಟ್. ಸೊ ಫಸ್ಟ್ ಏನಾಗುತ್ತೆ, ಫಸ್ಟ್ ಪಾರ್ಟ್ ನಾವು ಬರ್ಕೊಂತೀವಿ ಈಗ. ಬಿಫೋರ್ ಗೋಯಿಂಗ್ ಟು ಎ ಬಿ ಸಿ ಫಸ್ಟ್ ಏನಾಗುತ್ತೋ ಅದನ್ನು ಸಿಂಪ್ಲಿಫೈ ಮಾಡ್ಕೊಳ್ಳೋಣ. ವಿ ಹ್ಯಾವ್ ಟು ಇವ್ಯಾಲ್ಯೂಯೇಟ್ ದ ಇಂಟಿಗ್ರಲ್ ವಿಚ್ ಕ್ಯಾನ್ ಬಿ ರಿಟರ್ನ್ ಇನ್ ದ ಫಾರ್ಮ್. ಈ ಇಂಟಿಗ್ರಲ್ನ ನಾವು ಯಾವ ಫಾರ್ಮ್ನ ಬರ್ಕೊಂತೀವಿ ಅಂತ ಹೇಳಿದ್ರೆ ಸಿಆರ್ ಈ ಫಾರ್ಮಲ್ಲಿ ಬರ್ಕೊಂತೀವಿ ನಾವು. ಎಫ್ ಆಫ್ ಝೆಡ್ ಅಂತ ಹೇಳಿದ್ರೆ ಇ ಪವರ್ ಝೆಡ್,
ಸೊ z ಮೈನಸ್ ಎ ಇದೆ, ಆಕ್ಚುಲಿ ಇಲ್ಲಿ z ಪ್ಲಸ್ ಐ ಪೈ ಇದೆ. z ಮೈನಸ್ ಎ ಫಾರ್ಮುಲಾ ಬರೀಬೇಕು, ಅವಾಗ ಏನಾಗುತ್ತೆ z ಮೈನಸ್ ಮೈನಸ್ ಐ ಪೈ. ಈ z ಪ್ಲಸ್ ಐ ಪೈನೇ ಯಾವ ರೀತಿ ಬರ್ಕೋಬೇಕು ನಾವು, z ಮೈನಸ್ ಎ ಫಾರ್ಮುಲಾ ಬರ್ಕೋಬೇಕು. ಅವಾಗ ಹೆಂಗ್ ಬರೀತೇವೆ ಅದನ್ನ, z ಮೈನಸ್ ಆಫ್ ಮೈನಸ್ ಐ ಪೈ ಅಂತೇಳಿ ಬರ್ಕೊಂತೀವಿ, ಇಂಟು ಡಿ ಝಡ್ ಇಂಟು ಡಿ ಝಡ್. ಓಬಿಯಸ್ದಲ್ಲಿ ಏನಾಗುತ್ತೆ, ಸಿಯರ್ ಎಫ್ ಆಫ್ ಝಡ್ ಇಸ್ ಈಕ್ವಲ್ ಟು ಇ ಪವರ್ ಝಡ್, ಡಿ ಝಡ್ ಇರೋ ಪ್ಲೇಸ್ ಅಲ್ಲಿ ಡಿ ಝಡ್ ಇದೆ, ಝಡ್ ಇರೋ ಪ್ಲೇಸ್ ಅಲ್ಲಿ ಝಡ್ ಇದೆ, ಎ ಇರೋ ಪ್ಲೇಸ್ ಅಲ್ಲಿ ಮೈನಸ್ ಐ ಪೈ ಇದೆ. ಸೊ ಆಬ್ವಿಯಸ್ಲಿ ದೇರ್ ಫೋರ್ ಎಫ್ ಆಫ್ ಝಡ್ ಇಸ್ ಈಕ್ವಲ್ ಟು ಇ ಪವರ್ ಝಡ್, ನೆಕ್ಸ್ಟ್ ಎ ಇಸ್ ಈಕ್ವಲ್ ಟು ಮೈನಸ್ ಐ ಪೈ. ದೆನ್ ವಿ ಶಾಲ್ ಮೂವ್ ಆನ್ ಟು ಮಾಡ್ಯುಲಸ್ ಆಫ್ ಝಡ್ ಇಸ್ ಈಕ್ವಲ್ ಟು 2π. ಫಸ್ಟ್ ಕೇಸಿಗೆ ಹೋಗೋಣ ಈಗ. ಮಾಡ್ಯುಲಸ್ ಆಫ್ ಝಡ್ ಇಸ್ ಈಕ್ವಲ್ ಟು 2π ಅಂತ ಹೇಳಿದ್ರೆ ಆಬ್ವಿಯಸ್ಲಿ ಸಿಯರ್ modulus of z is equal to 2π is a circle with the center origin and radius 2π. With the center origin ಅಂದ್ರೆ 0,0 origin ಬರುತ್ತೆ. Sure. The point z is equal to a is equal to minus high pi ಇದೆ ನಮಗೆ. ಸೊ ಹಾಗಾದ್ರೆ the point z is equal to a is equal to minus I pi is the point ಅಂತ ಹೇಳಿದ್ರೆ this is the form x plus high y ಅಂತ ಆಗುತ್ತೆ ನಮಗೆ, ರೈಟ್. x ಪ್ಲಸ್ ಐ ವೈ ಅಂತ ಬಂತು ಅಂತ ಹೇಳಿದ್ರೆ ಸೊ x ಪ್ಲಸ್ ಐ ವೈ ಅಂತ ಹೇಳಿದ್ರೆ ಅಬ್ಸರ್ವ್ ಕೇರ್ಫುಲಿ ಯಾರು, x ಪ್ಲಸ್ ಐ ವೈ ಅಂತಾಗ ಸಿಯರ್ 0 ಪ್ಲಸ್ ಎಕ್ಸ್ ಪ್ಲಸ್ ಆರ್ ಮೈನಸ್ ಐ ವೈ ಅಂತ ಹೇಳಿದ್ರೆ x ಪ್ಲಸ್ ಆರ್ ಮೈನಸ್ ಐ ವೈ ಅಂತ ಇರಲಿ. ಸೊ ಅಲ್ಲಿಗೆ ಕಾಂಪ್ಲೆಕ್ಸ್ ನಂಬರ್ ಆಗುತ್ತೆ x ಪ್ಲಸ್ ಆರ್ ಮೈನಸ್ ಐ ವೈ, x ಪ್ಲಸ್ ಐ ವೈ, x ಪ್ಲಸ್ ಆರ್ ಮೈನಸ್ ಐ ವೈ, ಸಿಯರ್ ಮೈನಸ್ ಐ ಪೈ ಅಂತ ಹೇಳಿದ್ರೆ ಸಿಯರ್ ಮೈನಸ್ ಐ ಪೈ ಅಂತ ಬಂತು ಅಂತ ಹೇಳಿದ್ರೆ ಎಕ್ಸ್ ರ ಪ್ಲಸ್ 0 ಇದೆ, ಪ್ಲಸ್ ಆರ್ ಮೈನಸ್ ಹೈ ಇಂಟು ಮೈನಸ್ ಹೈ ಪೈ ಅಂತ ಹೇಳಿದ್ರೆ ಮೈನಸ್ ಪೈ ಅಂತ ಹೇಳಿದ್ರೆ ವೈ ರ ಪ್ಲಸ್ ಮೈನಸ್ ಪೈ ಬರುತ್ತೆ. ಅಂದ್ರೆ ಎಕ್ಸ್ ಇಸ್ ಈಕ್ವಲ್ ಟು 0 ಆಗುತ್ತೆ, ವೈ ಇಸ್ ಈಕ್ವಲ್ ಟು ಮೈನಸ್ ಪೈ ಆಗುತ್ತೆ. ಪಾಯಿಂಟ್ ಶುಡ್ ಬಿ ಪಿ ಆಫ್ 0, ಮೈನಸ್ ಪೈ ಅಂತ ಹೇಳಿದ್ರೆ ರಿಯಲ್ ಪಾರ್ಟ್ 0, ಇಮ್ಯಾಜಿನರಿ ಪಾರ್ಟ್ ಮೈನಸ್ ಪೈ ಅಂತ ನಮಗೆ ಸಿಗುತ್ತೆ. ಸೊ ಈ ರೀತಿ ನಾವು ಚೂಸ್ ಮಾಡ್ಬೇಕು ಅದನ್ನ, ಕ್ಲಿಯರ್. ಸೊ ಇಸ್ ದ ಪಾಯಿಂಟ್ ಎಕ್ಸ್ ಇಲ್ಲಿ 0 ಇದೆ, ಮೈನಸ್ ವೈ ಅಂತ ಹೇಳಿದ್ರೆ ಮೈನಸ್ ಪೈ ಇಸ್ ದ ಆನ್ಸರ್. ಲೈಸ್ ವಿತ್ ಇನ್ ದ ಸರ್ಕಲ್ ಮಾಡ್ಯುಲಸ್ ಆಫ್ ಝಡ್ ಇಸ್ ಈಕ್ವಲ್ ಟು 2π. ಮಾಡ್ಯುಲಸ್ ಆಫ್ ಝಡ್ ಇಸ್ ಈಕ್ವಲ್ ಟು 2π, ರೈಟ್. ಈ 0, ಮೈನಸ್ ಪೈ ವಿತ್ ಇನ್ ದ ಸರ್ಕಲ್ ಇದೆ, ಅದು ಹೇಗೆ ಗೊತ್ತಾಗುತ್ತೆ ಸಿಯರ್ 0, 2π ಅಂತ ಹೇಳಿದ್ರೆ ದೀಸ್ ಆರ್ ದ ಪಾಯಿಂಟ್ಸ್ ಹಿಯರ್. 2π, 0, 0, 2π. ನೆಕ್ಸ್ಟ್ ಇಲ್ಲಿ ಏನಾಗುತ್ತೆ minus 2π, 0, 0, minus 2π are the points here. ಸೊ ಹಾಗಾದ್ರೆ 0, 2π, 2π, 0, 0, minus 2π, minus 2π, 0. Obviously this point 0, minus π ಎಲ್ಲಾಗುತ್ತೆ, lies within the circle modulus of z is equal to 2π ಇರುತ್ತೆ. ಸೊ obviously ಅವಾಗ ಏನಾಗುತ್ತೆ, we shall consider the integral formula, Cauchy's integral formula, that is here f of z upon z minus a into dz is equal to 2π into high into f of a. We shall consider the integral formula. Previously ನಾವು ಇನ್ನು ಡೆರೈವ್ ಮಾಡಿದಲ್ಲ ಆ ಇಂಟಿಗ್ರಲ್ ಫಾರ್ಮುಲಾ ಚೂಸ್ ಮಾಡ್ತೀವಿ. f of z upon z minus a into dz is equal to 2π into I into f of a. We have f of z is equal to e power z ಇತ್ತು, a is equal to minus I pi ಇತ್ತು. ಸಬ್ಸ್ಟಿಟ್ಯೂಟ್ ಮಾಡಿ ಅಲ್ಲಿ 2π i ಆಗಿರುತ್ತೆ, f of a ಅಂತ ಹೇಳಿದ್ರೆ ಮೈನಸ್ ಐ ಪೈ ಆಗುತ್ತೆ. ವಿ ನೋ ದಟ್ f of minus i pi, ಈಗ f of z is equal to e power z ಅಂತ ಹೇಳಿದ್ರೆ z ಇರೋ ಪ್ಲೇಸ್ ಅಲ್ಲಿ ಮೈನಸ್ ಹೈ ಪೈ ಹಾಕಿದ್ರೆ ಆನ್ಸರ್ ಇಲ್ಲಿ ಬಿ e power minus ಹೈ ಪೈ ಆಗುತ್ತೆ. ಸಿಮಿಲರ್ಲಿ f of minus i pi is equal to e power minus i pi ಆಯ್ತು, 2πi e power minus i pi. This is of the form e power minus i theta. e power minus i theta can be written as cos theta minus i sin theta ಬರೀಬಹುದು. So instead of e power minus i theta we have here e power minus i pi. Cos pi minus I sin pi we can write. Cos pi value minus 1, sin pi value 0. Cos pi value minus 1 into 2πi i minus 2πi i is the answer. So therefore integration from c e power z upon z plus I pi into dz is equal to minus 2πi i, where c is the circle, modulus of z is equal to 2π, right? So this is what case A, modulus of z is equal to 2π. Modulus of z is equal to pi by 2 ಇತ್ತು ಅಂತ ಹೇಳಿದ್ರೆ sure case B, modulus of z is equal to pi by 2 is a circle with the center origin. ಇಲ್ಲಿ ಸರ್ಕಲ್ ಇದೆ with the center origin ಅಂತ ಹೇಳಿದ್ರೆ ಸೆಂಟರ್ ಆರಿಜಿನ್ ಅಂತ ಹೇಳಿದ್ರೆ 0, 0 ಪಾಯಿಂಟ್ಸ್.
ಅಂಡ್ ರೇಡಿಯಸ್ ಪೈ ಬೈ 2 ಇದೆ. ಪಾಯಿಂಟ್ ಆಬ್ವಿಯಸ್ಲಿ ಸೇಮ್ 0,-5 ಯಾಕಂತ ಹೇಳಿದ್ರೆ ಮೈನಸ್ ಐ ಪೈ ಬರ್ತಾ ಇದೆ, ಆ ಪಾಯಿಂಟ್ ಶುಡ್ ಬಿ 0,-5 ಬರುತ್ತೆ. ಅಂಡ್ ದಿಸ್ ಪಾಯಿಂಟ್ ಇದೆಯಲ್ಲ ಏನಾಗುತ್ತೆ, ಮಾಡ್ಯುಲಸ್ ಆಫ್ z is equal to pi by 2 ಇದ್ದಾಗ ದಿಸ್ ಪಾಯಿಂಟ್ ಲೈಸ್ ಔಟ್ಸೈಡ್ ದ ಸರ್ಕಲ್, ಮಾಡ್ಯುಲಸ್ ಆಫ್ z is equal to pi by 2 ಆಗುತ್ತೆ. ಅವಾಗ ಆಬ್ವಿಯಸ್ಲಿ ಆನ್ಸರ್ ವಿಲ್ ಬಿ ಸಿಯರ್. ಇಂಟಿಗ್ರೇಷನ್ ಫ್ರಮ್ e ಪವರ್ z upon z plus high pi into dz is equal to 0 ಆಗುತ್ತೆ. ಬಿಕಾಸ್ ಸಿ ಅಬ್ಸರ್ವ್ ಹಿಯರ್ p of 0,-5 ಔಟ್ಸೈಡ್ ದ ಸರ್ಕಲ್ ಬರುತ್ತೆ ನಮಗೆ. ಸೊ ದಟ್ಸ್ ವೈ ಇಂಟಿಗ್ರಲ್ ಆಫ್ e ಪವರ್ z upon z plus high pi ಆನ್ಸರ್ 0 ಬರುತ್ತೆ. ರೈಟ್. ನೆಕ್ಸ್ಟ್ ಯಾರು? ಕೇಸ್ ಸಿ. ಮಾಡ್ಯುಲಸ್ ಆಫ್ z minus 1 is equal to 1. Modulus of z minus 1 is equal to 1 is a circle with center. Observe here. ಪ್ರೀವಿಯಸ್ ಕೇಸ್ ಎ ಕೇಸ್ ಬಿ ಅಲ್ಲಿ ಸೆಂಟರ್ ಆರಿಜಿನ್ ತಗೊಂಡ್ಬಿಡ್ತೀವಿ ನಾವು ಅಲ್ಲಿ, ಯಾಕಂದ್ರೆ 0,0 ಇರೋದು ಆರಿಜಿನ್ ತಗೊಂಡಿದ್ದು. ಬಟ್ ಇಲ್ಲಿ ಗೊತ್ತಿದೆ ನಮಗೆ z minus 1 is equal to 1 ಅಂತ ಹೇಳಿದ್ರೆ ದಿಸ್ ಇಸ್ ಆಫ್ ದ ಫಾರ್ಮ್ z minus a is equal to r ಇದೆ. z minus a is equal to r ಬರುತ್ತೆ. z minus a is equal to r ಅಂತ ಹೇಳಿದಾಗ ಆಬ್ವಿಯಸ್ಲಿ a is equal to 1 ಇದೆ ನಮಗೆ. ಕರೆಕ್ಟಾ? a is equal to 1 with radius is equal to 1. ಅಲ್ಲಿಗೆ ಸರ್ಕಲ್ ಆಗುತ್ತೆ. ಸೆಂಟರ್ ಏನ್ ಬರುತ್ತೆ ನಮಗೆ 1,0 ಬರುತ್ತೆ. ರೈಟ್. 1,0 a,0 ತರ 1,0 ಅಂಡ್ ರೇಡಿಯಸ್ 1 ಆಗುತ್ತೆ. ಸೊ ಆಬ್ವಿಯಸ್ಲಿ ಸಿಯರ್ 1,0 ಇಸ್ ದ ಸರ್ಕಲ್. ನಮಗೆ ರಿಕ್ವೈರ್ಡ್ ಪಾಯಿಂಟ್ ಏನಿರುತ್ತಲ್ಲ p of 0,-5 ಈ ಕಂಡೀಷನ್ ಸಹ ಏನಾಗುತ್ತೆ ನಮಗೆ ಔಟ್ಸೈಡ್ ದ ಸರ್ಕಲ್ ಬರುತ್ತೆ. ಸೊ ಔಟ್ಸೈಡ್ ದ ಸರ್ಕಲ್ ಬಂದಾಗ ಆಬ್ವಿಯಸ್ಲಿ ಆನ್ಸರ್ ವಿಲ್ ಬಿ 0. ಅಬ್ಸರ್ವ್ ಹಿಯರ್ the point p of 0,-5 lies outside the circle. Modulus of z minus 1 is equal to 1 and hence by Cauchy's theorem this integral answer will be 0. So modulus of z minus 1 iddaglu p of 0,-5 outside the circle answer will be 0. Case B ಅಲ್ಲಿ modulus of z is equal to pi by 2 iddaglu p of 0,-5 this point outside of the circle answer will be 0. Modulus of z is equal to 2 pi ಇದೆ, but p of 0,-5 inside the circle, that's why answer will be minus 2 pi I. Outside the circle ಇದರ ಪಾಯಿಂಟ್ಸ್ 0 ಬರುತ್ತೆ. ಇನ್ಸೈಡ್ ದ ಸರ್ಕಲ್ ಇದ್ದಾಗ ಆನ್ಸರ್ ಇಲ್ಲಿ ಏನಿದೆ ಕೇಸ್ ಎ ಗೆ minus 2 pi I ಬಂದಿದೆ. ರೈಟ್. ಸೊ ಪಾಯಿಂಟ್ಸ್ ಫೈಂಡ್ ಮಾಡಿ ಗೊತ್ತಿರಬೇಕು. a is equal to minus I pi ಅಂತ ಹೇಳಿದ್ರೆ x minus I y ಫಾರ್ಮು, x is equal to 0, y is equal to minus pi. ರೈಟ್. ಅಲ್ಲಿಗೆ ಪಾಯಿಂಟ್ಸ್ ಏನಾಗುತ್ತೆ ನಮಗೆ 0,-5 ಆಗುತ್ತೆ. ರೈಟ್. ಇನ್ಸೈಡ್ ದ ಸರ್ಕಲ್ ಔಟ್ಸೈಡ್ ದ ಸರ್ಕಲ್ ಅದನ್ನ ಯಾವ ರೀತಿ ಫೈಂಡ್ ಮಾಡಬೇಕು ಅಂತ ಹೇಳಿದ್ರೆ ಅಬ್ಸರ್ವ್ ಅದಕ್ಕೆ ಎಕ್ಸ್ಪ್ಲನೇಷನ್ ಕೊಟ್ಟಿದ್ದಾರೆ ಅವ್ರು ಕರೆಕ್ಟ್ ಆಗಿ. ಇಲ್ಲಿ ಏನ್ ತಗೋತೀರಾ? ಫಸ್ಟ್ ಕೇಸಲ್ಲಿ ನಾನು ಹೇಳಿದೆ ಎ ಆರಿಜಿನ್ ಅಂತ ಇದೆ. ನಾನು ಎ ಆರಿಜಿನ್ ಅಂತ ಕೊಟ್ಟಾಗ ಸೆಂಟರ್ ಆರಿಜಿನ್ ಅಂತ ಇದ್ದಾಗ ಎ ಏನಾಗುತ್ತೆ ನಮಗೆ 0,0 ಆಗುತ್ತೆ. ಪಾಯಿಂಟ್ ಪಿ 0 ಕೇಸ್ ಎ ಹೇಳ್ತಾರೆ ನಾನು a is equal to 0,0, p is equal to 0,-5, r is equal to 2 pi ಇತ್ತು ನಮಗೆ ಇಲ್ಲಿ. ರೈಟ್. r is equal to 2 pi ಇತ್ತು. ಸೊ ಅಲ್ಲಿ ಏನಾಗುತ್ತೆ ನಮಗೆ a to p ಇಲ್ಲಾಗೆ ಎ ಪಿ ಅಂತ ಸಿಗುತ್ತೆ ನಮಗೆ. ಎ ಪಿ ಅಂತ ಹೇಳಿದ್ರೆ ಡಿಸ್ಟೆನ್ಸ್ ಬಿಟ್ವೀನ್ ದೀಸ್ ಟು ಪಾಯಿಂಟ್ಸ್ ಎ ಪಿ. ವಿ ಹ್ಯಾವ್ ಟು ಅಪ್ಲೈ ಡಿಸ್ಟೆನ್ಸ್ ಫಾರ್ಮುಲಾ. ಸ್ಕ್ವೇರ್ ರೂಟ್ ಆಫ್ x2 minus x1 ಹೋಲ್ ಸ್ಕ್ವೇರ್ ಪ್ಲಸ್ y2 minus y1 ಹೋಲ್ ಸ್ಕ್ವೇರ್ ಡಿಸ್ಟೆನ್ಸ್ ಫಾರ್ಮುಲಾ ಅಪ್ಲೈ ಮಾಡಿ ಸಾಲ್ವ್ ಮಾಡಿದಾಗ ಆನ್ಸರ್ ಏನ್ ಬರುತ್ತೆ? ಪೈ ಸಿಗುತ್ತೆ ನಮಗೆ. ಎ ಪಿ ಇಸ್ ಈಕ್ವಲ್ ಟು ಪೈ ಸಿಗುತ್ತೆ. ಪೈ ಈಸ್ ಲೆಸ್ ದೆನ್ 2 pi ಆಗುತ್ತೆ. ಸೊ ಆಬ್ವಿಯಸ್ಲಿ ಡೈರೆಕ್ಟ್ ಆಗಿ ಏನ್ ಬರಬಹುದು? ಪಿ ಈಸ್ ಇನ್ಸೈಡ್ ದ ಸರ್ಕಲ್, ಅಂದ್ರೆ ಈ ಪಾಯಿಂಟ್ ಇನ್ಸೈಡ್ ದ ಸರ್ಕಲ್ ಆಗುತ್ತೆ. ಸೊ ಅವಾಗ ಆನ್ಸರ್ ನಮಗೆ ಸಿಗುತ್ತೆ. ನೆಕ್ಸ್ಟ್ ಕೇಸ್ ಬಿ ಅಲ್ಲಿ, ಕೇಸ್ ಬಿ ಅಲ್ಲಿ ಏನಾಗುತ್ತೆ? ಪಾಯಿಂಟ್ ಅಲ್ಲಿ ವಿತ್ ಸೆಂಟರ್ ಆರಿಜಿನ್ ಇರುತ್ತೆ ನಮಗೆ ಇಲ್ಲಿ. ಸೊ ಆರಿಜಿನ್ ಇದ್ದಾಗ ಸೆಂಟರ್ 0,0, ಪಾಯಿಂಟ್ 0,-5, r is equal to pi by 2 ಇದೆ. ಅವಾಗ ಡಿಸ್ಟೆನ್ಸ್ ಬಿಟ್ವೀನ್ ದೀಸ್ ಟು ಪಾಯಿಂಟ್ಸ್ ಏನ್ ಸಿಗುತ್ತೆ ನಮಗೆ? ಆನ್ಸರು 5 ಬರುತ್ತೆ. We have to apply distance formula, that is square root of x2 minus x1 whole square plus y2 minus y1 whole square apply ಮಾಡಿ ನೋಡಿ ಆನ್ಸರ್ ಪೈ ಬರುತ್ತೆ. pi is greater than pi by 2. Pi is greater than pi by 2. So that's why this p point outside the circle ಬರುತ್ತೆ. Obviously integral ಏನಾಗುತ್ತೆ ನಮಗೆ 0 ಬರುತ್ತೆ. ನೆಕ್ಸ್ಟ್ ಕೇಸ್ ಬಿ ಸಿ ಅಲ್ಲಿ ವಿತ್ ನಮಗೆ ಮತ್ತು ಸೆಂಟರ್ 1,0 ಬಂತು. p 0,-5 6 ಒಂದಿತ್ತು. ವಿ ಹ್ಯಾವ್ ಟು ಅಪ್ಲೈ ಡಿಸ್ಟೆನ್ಸ್ ಫಾರ್ಮುಲಾ. ಸೊ ಡಿಸ್ಟೆನ್ಸ್ ಫಾರ್ಮುಲಾ ಅಪ್ಲೈ ಮಾಡಿದಾಗ ಡಿಸ್ಟೆನ್ಸ್ ಫಾರ್ಮುಲಾ ಏನು? ಸ್ಕ್ವೇರ್ ರೂಟ್ ಆಫ್ x2 minus x1 ಹೋಲ್ ಸ್ಕ್ವೇರ್ ಪ್ಲಸ್ y2 minus y1 ಹೋಲ್ ಸ್ಕ್ವೇರ್ ಅಪ್ಲೈ ಮಾಡಿದಾಗ ಆನ್ಸರ್ ವಿಲ್ ಬಿ 1 + pi ಸ್ಕ್ವೇರ್ ಬರುತ್ತೆ. ದಿಸ್ ಸ್ಕ್ವೇರ್ ರೂಟ್ ಆಫ್ 1 + pi ಸ್ಕ್ವೇರ್ ಗ್ರೇಟರ್ ದನ್ 1 ಆಗುತ್ತೆ, ಅಂದ್ರೆ ಗ್ರೇಟರ್ ದನ್ 1 ಬರುತ್ತೆ. ಸೊ ಆಬ್ವಿಯಸ್ಲಿ ಏನಾಗುತ್ತೆ? p is outside the circle.
ಲೆಸ್ ದೆನ್ ಬಂತ ಹೇಳಿದ್ರೆ ಇನ್ಸೈಡ್ ದ ಸರ್ಕಲ್ ಬರುತ್ತೆ, ಗ್ರೇಟರ್ ದನ್ ಬಂತು ಅಂತ ಹೇಳಿದ್ರೆ ಔಟ್ ಸೈಡ್ ದ ಸರ್ಕಲ್ ಬರುತ್ತೆ. ಸೊ ಆನ್ಸರ್ ವಿಲ್ ಬಿ ಏನಾಗುತ್ತೆ ನಮಗೆ 0 ಆಗುತ್ತೆ.